ಯುದ್ಧ ನಡೀತಾನೆ ಇದೆ, ಯುದ್ಧ ನಿಂತಿಲ್ಲ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅವ್ನು ಕರೆಸಿ ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮಗೆ 25 ಜನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ಜನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ. ಅದರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ಆಮೇಲೆ ಆಟೋ ಗ್ಯಾಸ್ಗೆ 3,000 ಸಿಲಿಂಡರ್ ಪ್ರತಿ ದಿನ ಖರ್ಚಾಗ್ತದೆ, ಅದು ಕೊಡ್ತಾ ಇದೆ. ಆಟೋ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೀಡಿಯಾ ಹೇಳಕ್ಕೆ ಬಂದು ಅವರು ಪ್ರೈವೇಟ್ ಅವ್ರ ಹತ್ರ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಜಾಸ್ತಿ ಬಂದಿದ್ದಕ್ಕೆ ಇಲ್ಲಿ ಬಂದಿದ್ದಾರೆ, ಕ್ಯೂ ಆಗಿದೆ. ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಯಾವತ್ತು ರೆಗ್ಯುಲರು ಸರ್ಕಾರ ಕಂಪನಿಗಳಲ್ಲಿ ತಗೊಂಡವ್ರಿಗೆ ಏನೂ ಗೊಂದಲ ಆಗಿಲ್ಲ. ಅವ್ರಿಗೂ ಹೇಳಿದ್ದೀವಿ, ಯಾರಿಗೆ ಪ್ರೈವೇಟ್ ಕಂಪನಿಗಳು ಕೂಡ ಸರ್ಕಾರದ ರೇಟ್ ಕೊಡಬೇಕು, ಜನಕ್ಕೆ ತೊಂದರೆ ಕೊಡಬಾರ್ದು, ಅಲ್ಲದೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಪ್ರೈವೇಟ್ ಕಂಪ್ನಿಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಅದರಿಂದ ಇರೋದ್ರಲ್ಲಿ ಮಿತಿವ್ಯಯ ಮಾಡ್ಕೊಬೇಕು. ಯುದ್ಧ ನಡೀತಾನೆ ಇದೆ, ಯುದ್ಧ ನಿಂತಿಲ್ಲ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅವ್ನು ಕರೆಸಿ ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮಗೆ 25 ಜನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ಜನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ. ಅದರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ಆಮೇಲೆ ಆಟೋ ಗ್ಯಾಸ್ಗೆ 3,000 ಸಿಲಿಂಡರ್ ಪ್ರತಿ ದಿನ ಖರ್ಚಾಗ್ತದೆ, ಅದು ಕೊಡ್ತಾ ಇದೆ. ಆಟೋ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೀಡಿಯಾ ಹೇಳಕ್ಕೆ ಬಂದು ಅವರು ಪ್ರೈವೇಟ್ ಅವ್ರ ಹತ್ರ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಜಾಸ್ತಿ ಬಂದಿದ್ದಕ್ಕೆ ಇಲ್ಲಿ ಬಂದಿದ್ದಾರೆ, ಕ್ಯೂ ಆಗಿದೆ. ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಯಾವತ್ತು ರೆಗ್ಯುಲರು ಸರ್ಕಾರ ಕಂಪನಿಗಳಲ್ಲಿ ತಗೊಂಡವ್ರಿಗೆ ಏನೂ ಗೊಂದಲ ಆಗಿಲ್ಲ. ಅವ್ರಿಗೂ ಹೇಳಿದ್ದೀವಿ, ಯಾರಿಗೆ ಪ್ರೈವೇಟ್ ಕಂಪನಿಗಳು ಕೂಡ ಸರ್ಕಾರದ ರೇಟ್ ಕೊಡಬೇಕು, ಜನಕ್ಕೆ ತೊಂದರೆ ಕೊಡಬಾರ್ದು, ಅಲ್ಲದೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಪ್ರೈವೇಟ್ ಕಂಪ್ನಿಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಅದರಿಂದ ಇರೋದ್ರಲ್ಲಿ ಮಿತಿವ್ಯಯ ಮಾಡ್ಕೊಬೇಕು. ಯುದ್ಧ ನಡೀತಾನೆ ಇದೆ, ಯುದ್ಧ ನಿಂತಿಲ್ಲ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅವ್ನು ಕರೆಸಿ ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮಗೆ 25 ಜನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ಜನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ. ಅದರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ಆಮೇಲೆ ಆಟೋ ಗ್ಯಾಸ್ಗೆ 3,000 ಸಿಲಿಂಡರ್ ಪ್ರತಿ ದಿನ ಖರ್ಚಾಗ್ತದೆ, ಅದು ಕೊಡ್ತಾ ಇದೆ. ಆಟೋ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೀಡಿಯಾ ಹೇಳಕ್ಕೆ ಬಂದು ಅವರು ಪ್ರೈವೇಟ್ ಅವ್ರ ಹತ್ರ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಜಾಸ್ತಿ ಬಂದಿದ್ದಕ್ಕೆ ಇಲ್ಲಿ ಬಂದಿದ್ದಾರೆ, ಕ್ಯೂ ಆಗಿದೆ. ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಯಾವತ್ತು ರೆಗ್ಯುಲರು ಸರ್ಕಾರ ಕಂಪನಿಗಳಲ್ಲಿ ತಗೊಂಡವ್ರಿಗೆ ಏನೂ ಗೊಂದಲ ಆಗಿಲ್ಲ. ಅವ್ರಿಗೂ ಹೇಳಿದ್ದೀವಿ, ಯಾರಿಗೆ ಪ್ರೈವೇಟ್ ಕಂಪನಿಗಳು ಕೂಡ ಸರ್ಕಾರದ ರೇಟ್ ಕೊಡಬೇಕು, ಜನಕ್ಕೆ ತೊಂದರೆ ಕೊಡಬಾರ್ದು, ಅಲ್ಲದೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಪ್ರೈವೇಟ್ ಕಂಪ್ನಿಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಅದರಿಂದ ಇರೋದ್ರಲ್ಲಿ ಮಿತಿವ್ಯಯ ಮಾಡ್ಕೊಬೇಕು. ಯುದ್ಧ ನಡೀತಾನೆ ಇದೆ, ಯುದ್ಧ ನಿಂತಿಲ್ಲ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅವ್ನು ಕರೆಸಿ ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮಗೆ 25 ಜನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ಜನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ. ಅದರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ಆಮೇಲೆ ಆಟೋ ಗ್ಯಾಸ್ಗೆ 3,000 ಸಿಲಿಂಡರ್ ಪ್ರತಿ ದಿನ ಖರ್ಚಾಗ್ತದೆ, ಅದು ಕೊಡ್ತಾ ಇದೆ. ಆಟೋ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೀಡಿಯಾ ಹೇಳಕ್ಕೆ ಬಂದು ಅವರು ಪ್ರೈವೇಟ್ ಅವ್ರ ಹತ್ರ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಜಾಸ್ತಿ ಬಂದಿದ್ದಕ್ಕೆ ಇಲ್ಲಿ ಬಂದಿದ್ದಾರೆ, ಕ್ಯೂ ಆಗಿದೆ. ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಯಾವತ್ತು ರೆಗ್ಯುಲರು ಸರ್ಕಾರ ಕಂಪನಿಗಳಲ್ಲಿ ತಗೊಂಡವ್ರಿಗೆ ಏನೂ ಗೊಂದಲ ಆಗಿಲ್ಲ. ಅವ್ರಿಗೂ ಹೇಳಿದ್ದೀವಿ, ಯಾರಿಗೆ ಪ್ರೈವೇಟ್ ಕಂಪನಿಗಳು ಕೂಡ ಸರ್ಕಾರದ ರೇಟ್ ಕೊಡಬೇಕು, ಜನಕ್ಕೆ ತೊಂದರೆ ಕೊಡಬಾರ್ದು, ಅಲ್ಲದೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಪ್ರೈವೇಟ್ ಕಂಪ್ನಿಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಅದರಿಂದ ಇರೋದ್ರಲ್ಲಿ ಮಿತಿವ್ಯಯ ಮಾಡ್ಕೊಬೇಕು. ಯುದ್ಧ ನಡೀತಾನೆ ಇದೆ, ಯುದ್ಧ ನಿಂತಿಲ್ಲ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅವ್ನು ಕರೆಸಿ ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮಗೆ 25 ಜನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ಜನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ. ಅದರದ್ದೇನು ತೊಂದರೆ ಇಲ್ಲ.
ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ಆಮೇಲೆ ಆಟೋ ಗ್ಯಾಸ್ಗೆ 3,000 ಸಿಲಿಂಡರ್ ಪ್ರತಿ ದಿನ ಖರ್ಚಾಗ್ತದೆ, ಅದು ಕೊಡ್ತಾ ಇದ್ದೀವಿ. ಆಟೋ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೀಡಿಯಾ ಹೇಳಕ್ಕೆ ಬಂದು ಅವರು ಪ್ರೈವೇಟ್ ಅವ್ರ ಹತ್ರ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಜಾಸ್ತಿ ಬಂದಿದ್ದಕ್ಕೆ ಇಲ್ಲಿ ಬಂದಿದೆ, ಕ್ಯೂ ಆಗಿದೆ, ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಯಾವತ್ತು ರೆಗ್ಯುಲರು ಸರ್ಕಾರ ಕಂಪನಿಗಳಲ್ಲಿ ತಗೊಂಡವ್ರಿಗೆ ಏನೂ ಗೊಂದಲ ಆಗಿಲ್ಲ. ಅವ್ರಿಗೂ ಹೇಳಿದ್ದೀವಿ, ಯಾರಿಗೆ ಪ್ರೈವೇಟ್ ಕಂಪನಿಗಳು ಕೂಡ ಸರ್ಕಾರದ ರೇಟ್ ಕೊಡಬೇಕು, ಜನಕ್ಕೆ ತೊಂದರೆ ಕೊಡಬಾರ್ದು, ಅಲ್ಲದೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಪ್ರೈವೇಟ್ ಕಂಪ್ನಿಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಅದರಿಂದ ಇರೋದ್ರಲ್ಲಿ ಮಿತಿವ್ಯಯ ಮಾಡ್ಕೊಬೇಕು. ಯುದ್ಧ ನಡೀತಾನೆ ಇದೆ, ಯುದ್ಧ ನಿಂತಿಲ್ಲ, ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅವ್ರನ್ನ ಕರೆಸಿ ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮಗೆ 25 ಜನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ಜನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ, ಅದರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ಆಮೇಲೆ ಆಟೋ ಗ್ಯಾಸ್ಗೆ 3,000 ಸಿಲಿಂಡರ್ ಪ್ರತಿ ದಿನ ಖರ್ಚಾಗ್ತದೆ, ಅದು ಕೊಡ್ತಾ ಇದ್ದೀವಿ. ಆಟೋ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೀಡಿಯಾ ಹೇಳಕ್ಕೆ ಬಂದು ಅವರು ಪ್ರೈವೇಟ್ ಅವ್ರ ಹತ್ರ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಜಾಸ್ತಿ ಬಂದಿದ್ದಕ್ಕೆ ಇಲ್ಲಿ ಬಂದಿದೆ, ಕ್ಯೂ ಆಗಿದೆ, ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಯಾವತ್ತು ರೆಗ್ಯುಲರು ಸರ್ಕಾರ ಕಂಪನಿಗಳಲ್ಲಿ ತಗೊಂಡವ್ರಿಗೆ ಏನೂ ಗೊಂದಲ ಆಗಿಲ್ಲ. ಅವ್ರಿಗೂ ಹೇಳಿದ್ದೀವಿ, ಯಾರಿಗೆ ಪ್ರೈವೇಟ್ ಕಂಪನಿಗಳು ಕೂಡ ಸರ್ಕಾರದ ರೇಟ್ ಕೊಡಬೇಕು, ಜನಕ್ಕೆ ತೊಂದರೆ ಕೊಡಬಾರ್ದು, ಅಲ್ಲದೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಪ್ರೈವೇಟ್ ಕಂಪ್ನಿಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಅದರಿಂದ ಇರೋದ್ರಲ್ಲಿ ಮಿತಿವ್ಯಯ ಮಾಡ್ಕೊಬೇಕು. ಯುದ್ಧ ನಡೀತಾನೆ ಇದೆ, ಯುದ್ಧ ನಿಂತಿಲ್ಲ, ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅವ್ರನ್ನ ಕರೆಸಿ ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮಗೆ 25 ಜನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ಜನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ, ಅದರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ಆಮೇಲೆ ಆಟೋ ಗ್ಯಾಸ್ಗೆ 3,000 ಸಿಲಿಂಡರ್ ಪ್ರತಿ ದಿನ ಖರ್ಚಾಗ್ತದೆ, ಅದು ಕೊಡ್ತಾ ಇದ್ದೀವಿ. ಆಟೋ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೀಡಿಯಾ ಹೇಳಕ್ಕೆ ಬಂದು ಅವರು ಪ್ರೈವೇಟ್ ಅವ್ರ ಹತ್ರ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಜಾಸ್ತಿ ಬಂದಿದ್ದಕ್ಕೆ ಇಲ್ಲಿ ಬಂದಿದೆ, ಕ್ಯೂ ಆಗಿದೆ, ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಯಾವತ್ತು ರೆಗ್ಯುಲರು ಸರ್ಕಾರ ಕಂಪನಿಗಳಲ್ಲಿ ತಗೊಂಡವ್ರಿಗೆ ಏನೂ ಗೊಂದಲ ಆಗಿಲ್ಲ. ಅವ್ರಿಗೂ ಹೇಳಿದ್ದೀವಿ, ಯಾರಿಗೆ ಪ್ರೈವೇಟ್ ಕಂಪನಿಗಳು ಕೂಡ ಸರ್ಕಾರದ ರೇಟ್ ಕೊಡಬೇಕು, ಜನಕ್ಕೆ ತೊಂದರೆ ಕೊಡಬಾರ್ದು, ಅಲ್ಲದೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಪ್ರೈವೇಟ್ ಕಂಪ್ನಿಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಅದರಿಂದ ಇರೋದ್ರಲ್ಲಿ ಮಿತಿವ್ಯಯ ಮಾಡ್ಕೊಬೇಕು.